ಕರ್ನಾಟಕ ರಾಜ್ಯ ಯಾವತ್ತೂ ಕೂಡ ಪ್ರತಿಯೊಬ್ಬರ ಬದುಕನ್ನಲ್ಲಿ ಕಟ್ಟಿಕೊಳ್ಳುವಂಥವರಿಗೆ ಮೂಲ ಸೌಕರ್ಯವನ್ನು ಒದಗಿಸಿಕೊಟ್ಟು ಅವರ ಹಕ್ಕು ಮಂಡಿಸಲಿಕ್ಕೆ ಯಾವಾಗಲೂ ಕೂಡ ಮೊದಲನೇ ಹೆಜ್ಜೆಯನ್ನು ಇಟ್ಕೊಂಡು ನಾವು ಬಂದಿದ್ದೇವೆ. ಭೂ ಸುಧಾರಣೆ ಕಾಯ್ದೆಯಿಂದ ಹಿಡಿದು ಭೂಮಿ ಎಸ್.ಎಂ. ಕೃಷ್ಣನವರ ಕಾಲದಲ್ಲಿ ಪಾಣಿನ ಮನೆ ಬಾಗಿಲಿಗೆ ಬರೀ ₹5 ಯಾರು ತಿದ್ದಬಾರದು ಅಂತೇಳಿ ಒಂದು ಹೊಸ ಹೆಜ್ಜೆಯನ್ನು ನಾವು ಇಟ್ಟಿದ್ದೆವು. ಇವತ್ತು ಉದ್ದೇಶ, ನಾನು ಮುಖ್ಯಮಂತ್ರಿ ಆಗೋಕ್ಕಿಂತ ಮುಂಚಿತವೂ ಕೂಡ, ಮುಖ್ಯಮಂತ್ರಿ ಆದಮೇಲೂ ಕೂಡ ನನ್ನ ಧ್ವನಿ ನಿಮ್ಮ ಮತ ನಿಮ್ಮ ಹಕ್ಕು, ನಿಮ್ಮ ಮತ ನಿಮ್ಮ ಬದುಕು, ನಿಮ್ಮ ಮತ ಮತ್ತು ನಿಮ್ಮ ಬದುಕಿಗೆ ನಮ್ಮ ಸರ್ಕಾರ ಗ್ಯಾರಂಟಿ. ಇದು ನಮ್ಮ ಮೂಲ ಮಂತ್ರ, ನಮ್ಮ ತತ್ವ, ನಮ್ಮ ಸಿದ್ಧಾಂತ. ಈಗ ತಾನೇ ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟರ್ ಅವರು ಯಾಕೆ ಈ ಒಂದು ಸರ್ಟಿಫಿಕೇಟ್ ಅನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿ ನಿಮಗೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಇಡೀ ಭಾರತ ದೇಶದಲ್ಲೇ ನಾವೊಂದು ಈ ಶಾಶ್ವತವಾದಂಥ ಪ್ರಮಾಣ ಪತ್ರಗಳನ್ನು ಉಚಿತವಾಗಿ ಮನೆ ಬಾಗಿಲಿಗೆ ತೆರಳಿ ಅವರ ದಾಖಲೆಗಳನ್ನು ಒದಗಿಸಿಕೊಟ್ಟು ಒಂದೇ ರಾತ್ರಿ ಸೃಷ್ಟಿ ಮಾಡಿದಂಥ ಪ್ರಮಾಣ ಪತ್ರ ಅಲ್ಲ, ಅವರ ನಿತ್ಯ ಬದುಕಿನಲ್ಲಿ ಅವರು ನಮೂನೆ ಮಾಡಿಕೊಂಡಿದ್ದಂಥ ಪ್ರಮಾಣ ಪತ್ರವನ್ನು ಇವತ್ತು ಏನು SIRಗೆ ಅವಕಾಶ ಇದೆ ಅಂತ ಹೇಳಿ ನಮ್ಮ ಎಲೆಕ್ಷನ್ ಕಮಿಷನ್ ಅವರು ಹೇಳಿದ್ದಾರೆ. ಈಗ ಚುನಾವಣಾ ಪ್ರಕ್ರಿಯೆಯಲ್ಲಿ ಎಲೆಕ್ಷನ್ ವೋಟರ್ ರೋಲ್ ಮಾಡಬೇಕಾದ್ರೆ ಯಾವ್ಯಾವ ದಾಖಲೆಗಳು ಇರಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಸಹಕಾರ ಮಾಡಲಿಕ್ಕೆ, ಜನರ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ, ಮತದಾನದ ಹಕ್ಕನ್ನು ಉಳಿಸ್ಕೊಳ್ಳಿಕ್ಕೆ, ಯಾರೂ ಮತದ ವಂಚಿತರಾಗಬಾರ್ದು ಅನ್ನೋ ದೃಷ್ಟಿಯಿಂದ ಪಕ್ಷ ಭೇದವನ್ನು ಮರೆತು ರಾಜಕಾರಣದಲ್ಲಿ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅವರಿಗೆ ಸಿಕ್ಕಿರುವಂಥ ಅವಕಾಶದಲ್ಲಿ ಸರ್ಕಾರ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಅವರಿಗೆ ನೆರವಾಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಇಂಥ ಐತಿಹಾಸಿಕವಾದ ತೀರ್ಮಾನವನ್ನು ನಾವು ಮಾಡ್ತಾ ಇದ್ದೇವೆ. 4,85,00,000 ಕುಟುಂಬಗಳಿಗೆ ನಾವು ಅವ್ರ ಕುಟುಂಬದ ಜಾತಿ ಪತ್ರವನ್ನು, ಇನ್ಕಮ್ ಸರ್ಟಿಫಿಕೇಟ್ಗಳನ್ನು, ದಾಖಲೆಗಳನ್ನು ಪ್ರಿಂಟೌಟ್ ಮಾಡಿ ಮನೆಗೆ ಕೊಡುವಂಥ ವ್ಯವಸ್ಥೆ ಏನಿದೆಯಲ್ಲ, ಇದು ಇಡೀ ದೇಶದಲ್ಲೇ ಒಂದು ಪ್ರಥಮ ರಾಜ್ಯ ಅಂತ ಹೇಳ್ಕೊಳ್ಳಿಕ್ಕೆ. ಶಾಶ್ವತವಾದಂಥ ನಿವಾಸ ಪತ್ರ ಅವ್ರಿಗೆ ಯಾವ ಹಕ್ಕನ್ನು ಇದೆ, ಕಳೆದ 10 ವರ್ಷದಿಂದ ನಮ್ಮ ರಾಜ್ಯದಲ್ಲಿ ಯಾರ್ಯಾರು ಬದುಕಿದ್ದಾರೆ, ಯಾರು ಉಳಿಸ್ಕೊಂಡಿದ್ದಾರೆ, ಯಾರಿಗೆ ಆಸ್ತಿಗಳಿದೆ, ಯಾರ ದಾಖಲೆಗಳಿದೆ, ಅದನ್ನೆಲ್ಲ ಕೂಡ ಗಮನದಲ್ಲಿಟ್ಕೊಂಡು ನಮ್ಮತ್ತಿರುವಂಥ ದಾಖಲೆಗಳನ್ನು ಅವರ ಮನೆ ಬಾಗಿಲಿಗೆ ಕೊಡುವಂಥದ್ದು ಯಾವ ಸರ್ಕಾರ ಕೂಡ ಮಾಡಲಿಲ್ಲ. ಆ ಕೆಲಸ ನಾವು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ, ಸಂವಿಧಾನದಲ್ಲಿ, ಎಲೆಕ್ಷನ್ ಕಮಿಷನ್ನ ಆದೇಶದಲ್ಲಿ ಏನಿದೆಯೋ ಅದನ್ನು ನಾವು ಚಾಚೂ ತಪ್ಪದೆ ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಕೆಲವು ನಮ್ಮ ಸ್ನೇಹಿತರಿಗೆ ನಾವೇನೋ ಅಧಿಕಾರವನ್ನು ದುರುಪಯೋಗ ಮಾಡ್ತಾ ಇದ್ದೀವಿ ಅಂತೇಳಿ ಅವರಿಗೆ ಸ್ವಲ್ಪ ಗಾಬರಿ ಇರ್ಬೋದು. ನಮ್ಮ ಇಚ್ಛೆ ಪ್ರತಿಯೊಬ್ಬರು ಕೂಡ ಈ ರಾಜ್ಯದಲ್ಲಿ ಯಾರು ಬದುಕಿದ್ದಾನೆ, ಯಾರು ಉಸಿರಾಡ್ತಾ ಇದ್ದಾನೆ, ಯಾರು ಆತ ವಾಸವಾಗಿದ್ದಾನೆ, ಯಾವ ಅವನ ಬದುಕಿಗೆ ಇರುವಂಥ ಜಾತಿ ವ್ಯವಸ್ಥೆ ಪತ್ರ, ಪ್ರಮಾಣ ಪತ್ರಗಳು ಏನಿದೆ ಅವನ್ನೆಲ್ಲ ಕೊಡಬೇಕಾದ್ದು, ಸಹಕಾರಿಯಾಗಬೇಕಾದ್ದು ಒಂದು ಸರ್ಕಾರದ ಒಂದು ಕರ್ತವ್ಯ.
ಆದ್ದರಿಂದ ಸಾರ್ವಜನಿಕರಿಗೆ ಸಹಾಯ ಮಾಡಲಿಕ್ಕೆ ಪಕ್ಷ ಅನೇಕ ಪಕ್ಷಗಳು BLAಗಳನ್ನ ಮಾಡಲಿಕ್ಕೆ ಅವಕಾಶ ಇದೆ, ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ. ಅವರು ಅವ್ರ ಡ್ಯೂಟಿ ಮಾಡ್ತಾರೆ. ಆದರೆ ನಮ್ಮದು ಸರ್ಕಾರ, ಪಕ್ಷ ಒಂದು ಕಡೆ, ಸರ್ಕಾರ ಒಂದು ಕಡೆ, ಎಲ್ಲ ಪಕ್ಷಗಳಿಗೂ ಕೂಡ ಜೊತೆಗೆ ಸಾರ್ವಜನಿಕರು ಕೂಡ ಬೇಕಾದಷ್ಟು ಸೇವೆ ಮಾಡಲಿಕ್ಕೆ ಈ SIRನಲ್ಲಿ ಅವಕಾಶ ಇದೆ. ಆದರೂ ಕೂಡ ಸರ್ಕಾರ ತನ್ನ ಜವಾಬ್ದಾರಿಯಿಂದ ಯಾವುದೂ ಕೂಡ ದೂರ ಹೋಗಬಾರ್ದು ಅನ್ನೋ ದೃಷ್ಟಿಯಿಂದ ಈ ಐತಿಹಾಸಿಕವಾದಂಥ ತೀರ್ಮಾನವನ್ನು ಮನೆ ಮನೆ ಬಾಗಿಲಿಗೆ ತಲುಪಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ. ಎಲ್ಲ ನಮ್ಮ ಅಧಿಕಾರಿಗಳು ಅವರ ಮನೆಗಳಿಗೆ ಹೋಗಿ ಡೌನ್ಲೋಡ್ ಮಾಡಿ ಅದನ್ನು ಪ್ರಿಂಟ್ಗಳನ್ನು ಕೊಡ್ತೇವೆ. ಇನ್ನೇನಾದರೂ ದಾಖಲೆ ಬೇಕು ಅಂತ ಅಂದರೆ ಈಗಾಗಲೇ ಡಾಕ್ಟರ್ ಪರಮೇಶ್ವರ್ ಹೇಳ್ದಂಗೆ ಅರ್ಜಿಯನ್ನು ಆನ್ಲೈನ್ ಮುಖಾಂತರ ಆಗಿರ್ಬೋದು, ಏನು ನಮ್ಮ ಅಧಿಕಾರಿಗಳು ಏನು ಅವರಿಗೆ ಸಹಾಯ ಮಾಡಲಿಕ್ಕೆ ಸರ್ವಿಸ್ ಸೆಂಟರ್ಗಳನ್ನ ಓಪನ್ ಮಾಡಿಕೊಂಡಿದ್ದಾರೆ. ಇನ್ನೊಂದು ಪಂಚಾಯತಿ ಮಟ್ಟದಲ್ಲಿರ್ಬೋದು, ಬೇರೆ ಬೇರೆ ಜಾಗದಲ್ಲಿ ಅವರು ಏನು ಒಂದು ವಾಟ್ ಯು ಕಾಲ್ ಫಾರ್ ದಟ್ ಬಾಪೂಜಿ ಸೇವಾ ಕೇಂದ್ರ, ಫೆಸಿಲೇಷನ್ ಸೆಂಟರ್ ಅದನ್ನು ಏನು ನಾವು ಸ್ಥಾಪನೆ ಮಾಡಿದ್ದೇವೆ. ಬಾಪೂಜಿ ಸೇವಾ ಕೇಂದ್ರ ಇರ್ಬೋದು, ವಿವಿಧ ಸರ್ಕಾರದ ಆನ್ಲೈನ್ ವ್ಯವಸ್ಥೆ ಇರ್ಬೋದು, ಮತ್ತು ಅವರೇ ವೈಯಕ್ತಿಕವಾಗಿ ವಿದ್ಯಾವಂತರು, ಬುದ್ಧಿವಂತರು, ಪ್ರಜ್ಞಾವಂತರು ಹುಡುಗರುಗಳನ್ನ ಇಟ್ಕೊಂಡು ಅವರೇ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ, ಅವರೇ ಅರ್ಜಿ ಹಾಕ್ಲಿಕ್ಕೂ ಕೂಡ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಈಗ ಪ್ರತಿ ಮನೆಗೂ ಕೂಡ ನನ್ನ ಮತ್ತು ನನ್ನ ಉಪಮುಖ್ಯಮಂತ್ರಿಗಳ ಭಾವಚಿತ್ರ ಇರುವಂಥ ಒಂದು ಪತ್ರವನ್ನು ನಾಗರಿಕರಿಗೆ ಇದನ್ನು ನಾವು ನಿಮ್ಮ ಇಂಥ ಒಂದು ಸ್ಪೆಷಲ್ ಇನ್ಸೆಂಟಿವ್ ರಿವಿಷನ್, ವಿಶೇಷ ತೀವ್ರ ಪರೀಕ್ಷೆ ಏನಿದೆ ಅದರಲ್ಲಿ ಪ್ರತಿಯೊಬ್ಬರೂ ಕೂಡ ನಾಗರಿಕರಿಗೆ ಮತದಾನ ಪಟ್ಟಿಯಲ್ಲಿ ನೀವು ಸೇರಿಸ್ಕೊಳ್ಬೇಕು ಅನ್ನೋದು ನಮ್ಮ ಇಚ್ಛೆ. ನಾನು ಮತ್ತೆ ಪ್ರತಿಯೊಬ್ಬ ರಾಜ್ಯದ ಎಲ್ಲ ಮತದಾರರಿಗೆ ಹೇಳ್ಕೊಳ್ಳೋದಿಷ್ಟೇ, ಏನು ನಮ್ಮ BLOಗಳು ಏನು ನಿಮ್ಮ ಮನೆ ಬಾಗಿಲಿಗೆ ಎನ್ಯುಮರೇಷನ್ ಫಾರ್ಮ್ ಅನ್ನು ಕೊಡ್ತಾರೆ ಅದನ್ನು ಚಾಚು ತಪ್ಪದೆ ನೀವು ಸಿಗ್ನೇಚರ್ ಹಾಕಿ ವಾಪಸ್ಸು ನೀವೇ ಕೊಡಬೇಕು. ಇಲ್ಲ ಅಂದರೆ ನಿಮ್ಮ BLAಗಳು, ನಿಮ್ಮ ಯಾವುದೇ ಪಕ್ಷದ BLAಗಳು ಬರ್ತಾರೆ ಅವ್ರ ಕೈ ಕೊಟ್ಟು ಅದನ್ನು ಅವ್ರಿಗೆ BLAಗಳಿಗೆ ತಲುಪಿಸುವಂಥ ಕೆಲಸವನ್ನು ಮಾಡಬೇಕು. ಯಾರು ವೋಟರ್ ಲಿಸ್ಟಲ್ಲಿ ಹೆಸರನ್ನ ಕಳ್ಕೊಳ್ತೀರಿ ಅವರಿಗೆ ನಿಮ್ಮ ಬದುಕಿನಲ್ಲಿ ಸರ್ಕಾರದ ಸೌಲಭ್ಯಗಳಿಗೆ ವಂಚಿತರಾಗ್ತೀರಿ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಮತ್ತೆ ನಿಮಗೆ ಹೇಳಬೇಕಾಗ್ತದೆ. ವಿಶೇಷವಾಗಿ ಕರ್ನಾಟಕ ರಾಜ್ಯ ಇವತ್ತು ಸುಮಾರು 4 ಕೋಟಿ ಚಿಲ್ಲರೆ ಜನರಿಗೆ ಉಚಿತವಾಗಿ ಅಕ್ಕಿಯನ್ನು ಕೊಡ್ತಾ ಇದೆ. ಭಾಗ್ಯಲಕ್ಷ್ಮಿ ಯೋಜನೆಯಲ್ಲಿ ನಾವು ಕೊಡ್ತಾ ಇದ್ದೇವೆ. ಗುರುಲಕ್ಷ್ಮಿ ಯೋಜನೆಯಲ್ಲಿ 1,26,00,000 ಜನರಿಗೆ ಕೊಡ್ತಾ ಇದ್ದೇವೆ. 1,61,00,000 ಜನರಿಗೆ ಗೃಹಜ್ಯೋತಿ ಕೊಡ್ತಾ ಇದ್ದೇವೆ. ಹಿಂಗೆ ವಿವಿಧ ಯೋಜನೆಗಳನ್ನು ಇವತ್ತು ನಮ್ಮ ರಾಜ್ಯ ಈ 5 ಗ್ಯಾರಂಟಿಗಳು ಕೊಡೋದಲ್ಲದೆ ಈ ಭೂಮಿ ಗ್ಯಾರಂಟಿಯಲ್ಲೂ ಕೂಡ ಕೊಡ್ತಾ ಇದ್ದೇವೆ. ಇವತ್ತು ಮತ್ತೆ ನಿಮಗೆ ಮತದಾನದ ಗ್ಯಾರಂಟಿಯನ್ನ ಇರಲೇಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಮನೆಗೆ ತೆರಳಿ ನಮ್ಮ ಅಧಿಕಾರಿಗಳು ತಮ್ಮ ಜಾತಿ ಪ್ರಮಾಣ ಪತ್ರ ಹಾಗೂ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಕೊಡಲಿಕ್ಕೆ ಮುಂದಾಗಿರುವುದು ಇದು ಇಡೀ ಕರ್ನಾಟಕ ರಾಜ್ಯದ ಒಂದು ವಿಶೇಷವಾದಂಥ ಒಂದು ದೊಡ್ಡ ಆಂದೋಲನ. ಇದು ನಮ್ಮ ಸರ್ಕಾರ ನಡೆಸ್ತಾ ಇದೆ.